ನಮಸ್ತೆ ಎಲ್ಲರಿಗೂ. ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋವನ್ನು ತಂದಿದ್ದೇನೆ. ಇದು ನಮ್ಮದೇ ಪಕ್ಕದ ಊರಲ್ಲಾದಂತಹ ಕೇರಳದಲ್ಲಿ ಆದಂತಹ ಘಟನೆ. ಸೊ ಈ ವಿಷಯವನ್ನು ನಾನು ಇಂಟ್ರೋದಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳೋದಿಲ್ಲ, ಯಾಕಂದರೆ ಈ ಘಟನೆಯನ್ನು ಕೇಳಿದ ಮೇಲೆ ಒಂದ್ಸಲಿಗೆ ನೀವು ಶಾಕು ಕೂಡ ಆಗ್ತೀರಾ, ಹಾಗೂ ಈ ಥರದ ಒಂದು ದಡ್ಡತನ ಯೂಸ್ ಮಾಡ್ತಾರಲ್ವಾ ಅಂತ ಒಂದು ಸ್ವಲ್ಪ ನಿಮಗೆ ಅಸಹ್ಯ ಕೂಡ ಆಗ್ಬೋದು. ಸೊ ಜಾಸ್ತಿ ಗೊತ್ತು ಮಾಡದೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಕೇರಳ ಎಂಬ ಜಾಗದಲ್ಲಿ ನಂತಂಕೋಡ್ ಅಂತ ಒಂದು ಜಾಗ ಉಂಟು. ಸೊ ಅಲ್ಲಿ ಆದಂತಹ ಘಟನೆ, ಈ ಘಟನೆ ಆದ ಸ್ಥಳದ ಒಂದು 300 ಮೀಟರ್ಸ್ ದೂರದಲ್ಲಿ CM ಅವರ ಮನೆ ಇರ್ತದೆ. ಇದು ಘಟನೆ ಆದದ್ದು 7th of April 2017 ಅಲ್ಲಿ. ಸೊ ಒಂದು ದಿವಸ ಏನಾಗುತ್ತಂದ್ರೆ, ಕೇರಳ ನಂತಂಕೋಡ್ ಎಂಬಂತಹ ಜಾಗದಲ್ಲಿ ಒಂದು ಮನೆಯಲ್ಲಿ ತನ್ನಷ್ಟಕ್ಕೆ ಬೆಂಕಿ ಹೊತ್ಕೊಳ್ತದೆ. ಸೊ ಇದನ್ನು ನೋಡಿದ ನೇಬರ್ಸ್ ಎಲ್ಲ ಇಮಿಡಿಯೇಟ್ ಆಗಿ ಫೈರ್ ರೆಸ್ಕ್ಯೂ ಟೀಮ್ಗೆ ಕರೆ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಅವರು ಬರ್ತಾರೆ, ಯಾಕಂದ್ರೆ CM ಪಕ್ಕದಲ್ಲೇ ಆದಂತಹ ಘಟನೆ ಅಲ್ಲ, CM ಮನೆ ಅವರ ಪಕ್ಕದಲ್ಲೇ ಆದಂತಹ ಘಟನೆ. ಸೊ ಇಮಿಡಿಯೇಟ್ ಆಗಿ ಫೈರ್ ರೆಸ್ಕ್ಯೂ ಅವರು ಬರ್ತಾರೆ. ಫೈರ್ ಎಲ್ಲ ಹೊತ್ತಿಕೊಂಡಂತಹ ಬೆಂಕಿಯನ್ನ ಆರಿಸಿ ಬಿಡ್ತಾರೆ. ಅಲ್ಲಿದ್ದಂತಹ ಪೊಲೀಸ್ ಅವರು ಏನು ಮಾಡ್ತಾರೆ ಅಂದ್ರೆ, ಬಂದು ಅವರು ಇಮಿಡಿಯೇಟ್ ಆಗಿ ಅಲ್ಲಿ ಆದಂತಹ ಘಟನೆ ಹೇಗಾಯಿತು, ವೆದರ್ ಇಟ್ ಈಸ್ ಇನ್ ಆಕ್ಸಿಡೆಂಟಲ್ ಆರ್ ಪರ್ಪಸ್ಫುಲಿ ಮಾಡಿದಂತ ಗೊತ್ತಾಗ್ಬೇಕಂತ ಒಳಗೋಗಿ ಇನ್ವೆಸ್ಟಿಗೇಟ್ ಮಾಡುವಾಗ ಅವರು ಹೋದಂತಹ ಲಿವಿಂಗ್ ಹಾಲಲ್ಲೇ ಅವರಿಗೆ ಒಂದು ಬಾಡಿ ಸಿಗುತ್ತೆ, ಒಂದು ಅಜ್ಜಿಯ ಬಾಡಿ. ಸೊ ಅದು ಏನು ಹೇಳ್ತೇವೆ, ಬಾಡಿ ಕಂಡೀಷನ್ ಹೇಗಿತ್ತಂದ್ರೆ ಇಟ್ ವಾಸ್ ನಾಟ್ ಟು ಬರ್ಡ್ ಹಾಗಿತ್ತು. ಸೊ ಇದನ್ನು ನೋಡಿದ ಪೊಲೀಸ್ ಅವರಿಗೆ ಇನ್ನೂ ಸ್ವಲ್ಪ ಒಳಗೋಗಿ ನೋಡುವಾಗ ಅವರಿಗೆ ಇನ್ನೊಂದು ರೂಮಲ್ಲಿ ಒಂದು ವಿಚಿತ್ರವಾದಂತಹ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಏನಂತ ನೋಡಕ್ ಹೋಗಿದಾಗ ಅವರಿಗೆ ಅಲ್ಲಿ 3 ವೆರೈಟಿ ಬಾಡಿ ನೋಡಲಿಕ್ಕೆ ಸಿಗ್ತದೆ. ಆ 3 ಬಾಡಿ ಕೂಡ ಪೀಸ್ ಮಾಡಿಟ್ಟಿದ್ರು. ಸೊ 2 ಹುಡುಗಿಯರ ಬಾಡಿ ಆಗಿತ್ತು, 1 ಗಂಡಸಿನ ಬಾಡಿ ಆಗಿತ್ತು. ಇನ್ನೊಂದು ರೂಮಿಗೆ ಹೋಗಿ ನೋಡುವಾಗ ಅಲ್ಲಿ ಕೂಡ ಒಂದು ಬಾಡಿ ಇತ್ತು, ಬಟ್ ಆ ಬಾಡಿ ಡಮ್ಮಿ ಬಾಡಿ ಆಗಿತ್ತು. ಸೊ ಇಲ್ಲಿ ಈಗ ಇವರಿಗೆ ಕನ್ಫ್ಯೂಷನ್ ಏನಂದ್ರೆ, ಯಾಕೆ ಡಮ್ಮಿ ಬಾಡಿಯನ್ನ ಸೆಟಪ್ ಮಾಡಿ ಹೋಗಿದ್ರು. ಸೊ ಎಲ್ಲ ಮನೆಯನ್ನ ಚೆಕ್ ಮಾಡ್ತಾ ಹೋಗುವಾಗ ಅವರಿಗೆ ಅಲ್ಲಿ ಪೆಟ್ರೋಲ್ ಕ್ಯಾನ್ ಸಿಗ್ತದೆ. ಸೊ ಅದರಲ್ಲಿ ಅವರಿಗೆ ಕನ್ಫರ್ಮ್ ಆಗ್ತದೆ ಏನಂದ್ರೆ, ಇದು ಇಂಟೆನ್ಷನಲಿ ಮಾಡಿದಂತಹ ಕೆಲಸ, ಇಟ್ ವಾಸ್ ನಾಟ್ ಆಕ್ಸಿಡೆಂಟಲ್ ಅಂತ. ಸೊ ಇದಾದ ನಂತರ ಅವರಿಗೆ ಅವರ ಮನೆಯ ವಿಷಯ ನೋಡ್ತಾ ಹೋಗುವಾಗ ಅವರಿಗೆ ಗೊತ್ತಾಗ್ತದೆ ಏನಂದ್ರೆ, ಈ ವಿಷಯದಲ್ಲಿ 5 ಮಂದಿ ಇದ್ದಾರೆ ಅಂತ. ಸೊ ಟೋಟಲ್ 5 ಮೆಂಬರ್ಸ್ ಈ ಮನೆಯಲ್ಲಿ ಇದ್ರು. ಅದರಲ್ಲಿ 4 ಮಂದಿಯವರ ಬಾಡಿ ಸಿಕ್ಕಿದೆ, ಬಟ್ 5ನೇ ಮಂದಿಯ ಬಾಡಿ ಇಲ್ಲ. ಆತ ಯಾರು ಅಥವಾ ಆತಳು ಯಾರು, ಇವರು ಯಾರು ಮಿಸ್ಸಿಂಗ್ ಅಂತ ನೋಡ್ತಾ ಹೋಗುವಾಗ ಗೊತ್ತಾಗುತ್ತೆ. ಅವರ ಫ್ಯಾಮಿಲಿಯಲ್ಲಿ ಇದ್ದಂತಹ ಯಜಮಾನ ಅಂದ್ರೆ ರಾಜ್ ತಂಕನ್ ಅಂತ, ಅವರು 60 ವರ್ಷದ ಹುಡುಗ, 60 ವರ್ಷದ ಗಂಡಸಾಗಿದ್ರು. ಮತ್ತು ಅವರ ಹೆಂಡತಿಯಾದಂತಹ ಡಾಕ್ಟರ್ ಜೀನ್ ಪದ್ಮ, ಹೂ ವಾಸ್ 58 years old. ಮತ್ತೆ ಅವರ ಮಗಳು ಆಕೆ ಹೆಸರು ಸಿಸ್ಟರ್ ಕ್ಯಾರೋಲಿನ್ ಅಂತ, ಹೂ ವಾಸ್ 26 years old. ಆ್ಯಂಡ್ ಇನ್ನೊಂದು ವಿಷಯ ಏನಂದ್ರೆ, ಇವರಿಗೆ ಏನೊಂದು ಮಗ ಇದ್ದ. ಸೊ ಅವನ ಹೆಸರು ಕ್ಯಾಡಿಲ್ ಜೇಮ್ಸನ್ ರಾಜ್ ಅಂತ. ಸೊ ಅಲ್ಲಿ ಅಜ್ಜಿಯ ಬಾಡಿ ಸಿಕ್ಕಿತ್ತು ಅಂತ ಹೇಳಿದಲ್ಲ, ಅವರ ಹೆಸರು ಪ್ರಿಯಾ ಅಂತ. ಸೊ ಇದೆಲ್ಲ ಆದ ನಂತರ ಅವರಿಗೆ ಈಗ ಕ್ಯಾಡಿಲ್ ಜಾಮ್ಸನ್ ರಾಜ್ ಇವರು ಮಿಸ್ಸಿಂಗ್ ಅಂತ ಗೊತ್ತಾಗುತ್ತೆ. ಇವನೇ ಮಾಡಿದ್ದಾನ ಅಥವಾ ಬೇರೆಯವರು ಮಾಡಿದಾರ ಇನ್ನೂ ಕೂಡ ವಿಷಯ ಗೊತ್ತಿರಲಿಲ್ಲ. ಬಟ್ ಅಲ್ಲಿಯ ಕೇರಳ ಪೊಲೀಸ್ ಸ್ಟೇಷನ್ ಅಂದ್ರೆ ಸ್ಟೇಟ್ ಪೊಲೀಸ್ ಅವರು ಕ್ಯಾಡಿಲ್ ಜೇಮ್ಸನ್ ರಾಜ್ ಮೇಲೆ ಒಂದು ಅರೆಸ್ಟ್ ವಾರೆಂಟ್ ಮಾಡ್ತಾರೆ. ಸೊ ಅರೆಸ್ಟ್ ವಾರೆಂಟ್ ಮಾಡ್ತಾರೆ. ಆ್ಯಂಡ್ ಈ ವಿಷಯ ಅಲ್ಲಿದ್ದಂತಹ ಎಲ್ಲ ಮೀಡಿಯಾಗೆ ಗೊತ್ತಾಗುತ್ತೆ, ಯಾಕಂದ್ರೆ CM ಮನೆ ಪಕ್ಕದಲ್ಲಿ ಆದಂತಹ ವಿಷಯ ಅಂದ ತಕ್ಷಣ ಎಲ್ಲ ನ್ಯೂಸ್ ಚಾನೆಲ್ ಅಲ್ಲಿ ಇದೇ ವಿಷಯ ಆಗ್ತಿದ್ದ ಕಾರಣ ಕ್ಯಾಡಿಲ್ ಜೇಮ್ಸನ್ ಅವರ ಫೋಟೋ ಕೂಡ ಎಲ್ಲ ಕಡೆ ವೈರಲ್ ಆಗುತ್ತೆ. ಸೊ ಒಂದು ದಿವಸ ಆಫ್ಟರ್ 2 to 3 days ನಂತರ, ದಟ್ ಈಸ್ ಆನ್ ದ 9th of April 2017, ಅಂದ್ರೆ 7th of April 2017 ಅಲ್ಲಿ ಆದಂತಹ ಘಟನೆ, ಒಂದು ದಿವಸ ಬಿಟ್ಟು, ದಟ್ ಇಸ್ 9th of April 2017 ದಿವಸ ತಿರುವನಂತಪುರಂ ಎಂಬ ರೈಲ್ವೆ ಸ್ಟೇಷನ್ ಅಲ್ಲಿ ಒಬ್ಬ ಹುಡುಗ ಕೂತಿದ್ದುದು ಕಾಣ್ತದೆ.
ಸೊ ಅಲ್ಲಿಗೆ ರೌಂಡ್ಸಿಗೆ ಬಂದಂತಹ ಕಾನ್ಸ್ಟೇಬಲ್ ನೋಡುವಾಗ ಅವರು ದೂರದಲ್ಲಿ ಪರಿಚಯ ಮಾಡ್ಕೊಳ್ತಾರೆ, ದಟ್ ಪರ್ಸನ್ ಈಸ್ ದಿ ಕ್ಯಾಡೆಟ್ ಜಮ್ಸನ್ ರಾಜ್ ಅಂತ. ಬಟ್ ಇನ್ನೂ ಕನ್ಫರ್ಮ್ ಮಾಡಲಿಕ್ಕೆ ಮುಂದೆ ಹೋಗ್ತಾರೆ, ಬಟ್ ಅವ ಸ್ವಲ್ಪನೂ ಅಲ್ಲಾಡುವುದಿಲ್ಲ, ಆಸ್ ಇಫ್ ಹಿ ಈಸ್ ಅ ನಾರ್ಮಲ್ ಪರ್ಸನ್ ಅಂತ. ಈಗ ನಾರ್ಮಲಿ ತಪ್ಪು ಮಾಡೋದವ್ರು ಹೇಗಿರ್ತಾರೆ, ಅವರಷ್ಟಕ್ಕೆ ಅವರ ಕೆಲಸ ಮಾಡ್ತಾ ಅವರಷ್ಟಕ್ಕೆ ಅವರು ಒಂದು ಸ್ಟೇಷನಲ್ಲಿ ಟ್ರೈನ್ ಬರಲಿಕ್ಕೆ ಕಾಯ್ತಾ ಇರ್ತಾರೆ. ಸೊ ಹಿ ವಾಸ್ ದ ಸೇಮ್. ಅವ ಸ್ವಲ್ಪ ಕೂಡ ಅಲ್ಲಿಂದ ಅಲ್ಲಾಡೇ ಇಲ್ಲ. ಇನ್ಸ್ಟೆಡ್ ಹಿ ಹ್ಯಾಡ್ ಸೀನ್ ದ ಕಾನ್ಸ್ಟೇಬಲ್ ಕಮಿಂಗ್ ನಿಯರ್ ಟು ಹಿಮ್. ಸೊ ಇದೆಲ್ಲ ಆದಮೇಲೆ ಇಮಿಡಿಯೇಟ್ ಆಗಿ ಆ ಕಾನ್ಸ್ಟೇಬಲ್ ಕ್ಯಾಡೆಲ್ ಜಿಮ್ಸನ್ ಅನ್ನ ಅರೆಸ್ಟ್ ಮಾಡ್ಕೊಳ್ತಾರೆ. ಸೊ ಅವನನ್ನ ಇನ್ವೆಸ್ಟಿಗೇಟ್ ಮಾಡುವಾಗ ಗೊತ್ತಾಗ್ತದೆ ಏನಂದ್ರೆ, ಈಗ ಅವನ ಎಂಟೈರ್ ಫ್ಯಾಮಿಲಿ ಬಗ್ಗೆ ಹೇಳ್ತಾನೆ ಕೇಳಿ, ಆತ ಯಾಕೆ ಹೀಗೆ ಮಾಡಿದ್ದು ಈ ಥರದೆಲ್ಲ ಕ್ವಶನ್ಗೆ ಆನ್ಸರ್ ಇಲ್ಲೇ ಇರೋದು. ಸೊ ಮನೆಯಲ್ಲಿದ್ದಂತಹ ರಾಜ ತಂಕಮ್ಮ ಅವರು ಇವರೊಬ್ಬರು ಹಿಸ್ಟ್ರಿ ಪ್ರೊಫೆಸರ್ ಆಗಿದ್ರು, ಮತ್ತು ಅವರ ಹೆಂಡತಿ ಡಾಕ್ಟರ್ ಜೀನ್ ಪದ್ಮಾ ಅವರು ಡಾಕ್ಟರ್ ಆಗಿದ್ರು, ಮತ್ತು ಅವರ ಮಗಳಾದಂತಹ ದ ಸಿಸ್ಟರ್ ಕ್ಯಾರೋಲಿನ್, ಶಿ ವಾಸ್ ಅ ಡಿಸ್ಟಿಂಕ್ಷನ್ ಪಾಸ್ ಸ್ಟೂಡೆಂಟ್. ಸೊ ಅವಳಿಗೆ ಚೀನಾದಲ್ಲಿ ಒಂದು ಕಾಲೇಜಲ್ಲಿ ಫ್ರೀ ಸೀಟ್ ಸಿಕ್ಕಿತ್ತು. ಸೊ ಆದ ಕಾರಣ ಆಕೆ ಚೈನಾಗೆ ಹೋಗಿತ್ತು. ಇದಾದ ನಂತರ ಅವರಿಗೆ ಇನ್ನೊಂದು ಮಗ ಇದ್ದ, ಆತನ ಹೆಸರೇ ಕ್ಯಾಡೆಲ್ ಜಿಮ್ಸನ್ ರಾಜ ಅಂತ. ಸೊ ಈತ ಹಿ ವಾಸ್ ಸಮಥಿಂಗ್ ಲೈಕ್ ನಾಟ್ ಅ ವೆಲ್ ಎಜುಕೇಟೆಡ್ ಪರ್ಸನ್. ಆತನಿಗೆ ಕಲಿಯುವುದಂದ್ರೆ ಎಲರ್ಜಿ ಆಗಿತ್ತು. ಸೊ ಯಾವಾಗಲೂ ನೋಡಿದ್ದು ಕಂಪ್ಯೂಟರ್ ಮುಂದೆ ಗೇಮಿಂಗ್, ಕಂಪ್ಯೂಟರ್ ಅಲ್ಲಿ ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇದ್ದ. ಸೊ ಯಾವಾಗಲೂ ನನ್ನ ಪೇರೆಂಟ್ಸ್ ಅವನಿಗೆ ಸ್ಟಡೀಸ್ ರಿಲೇಟೆಡ್ ಒಂದು ಆಪರ್ಚುನಿಟಿ ಕೊಡುವಾಗ ಹಿ ಯೂಸ್ ಟು ನಾಟ್ ಟೇಕ್ ಇಟ್. ಇನ್ಸ್ಟೆಡ್ ಹಿ ವಾಸ್ ನಾಟ್ ಇಂಟ್ರೆಸ್ಟೆಡ್ ಅವನಿಗೆ ಆ ಕಲಿಯುವುದನ್ನು ಅಂತ ಹೇಳಿದರೆ ಅವನಿಗೆ ತುಂಬ ದೊಡ್ಡ ಎಲರ್ಜಿ ಆಗಿತ್ತು. ಸೊ ಒಂದು ದಿವಸ ಏನಾಗುತ್ತೆ, ಆತ ಕಂಪ್ಯೂಟರಲ್ಲಿ ಚೆಕ್ ಮಾಡ್ತಾ ಇರುವಾಗ ಆತನಿಗೆ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಅದರಲ್ಲಿ ಇದ್ದಂತಹ ವಿಷಯವೇ ಆಸ್ಟ್ರಲ್ ಪ್ರೊಜೆಕ್ಷನ್ ಅಂತ. ಈಗ ನಾನು ಇದರ ಬಗ್ಗೆ ಹೇಳೋ ಮೊದಲು ನಾನು ನಿಮಗೆ ಆಸ್ಟ್ರಲ್ ಪ್ರೊಜೆಕ್ಷನ್ ಏನಂತ ಹೇಳ್ತೇನೆ. ಇದೊಂದು ಮೆಡಿಟೇಷನ್ ಟೆಕ್ನಿಕ್. ಸೊ ಆಸ್ಟ್ರಲ್ ಪ್ರೊಜೆಕ್ಷನ್ ಅಲ್ಲಿ ನಾರ್ಮಲ್ ಆಗಿ ನಿಮ್ಮ ಆತ್ಮವನ್ನ ಸಾಯುವವರ ಮೊದಲಿಗೆ ನಿಮಗೆ ನಿಮ್ಮ ಆತ್ಮ ನಿಮ್ಮ ದೇಹವನ್ನು ಬಿಟ್ಟು ಹೋಗಿ ಬರುವುದನ್ನು ನಿಮಗೆ ನೋಡ್ಬೋದು. ಸೊ ಇವನು ನಿಮಗೂ ಕೂಡ ನೀವು ಈ ವಿಷಯದಲ್ಲಿ ಮೆಡಿಟೇಷನ್ ಟೆಕ್ನಿಕಲ್ಲಿ ಈ ಆಸ್ಟ್ರಲ್ ಪ್ರೊಜೆಕ್ಷನಲ್ಲಿ ಪ್ರೋ ಆದರೆ ಸಪೋಸ್ ಆ ಟೈಮಲ್ಲಿ ನಿಮ್ಮ ಆತ್ಮವನ್ನೇ ನೀವು ಕೂತ್ಕೊಂಡ ಜಾಗದಲ್ಲೇ ಅದನ್ನು 4-5 ಕಡೆ ತಿರುಗಿಸಿ ತಂದು ನಿಮ್ಮ ಬಾಡಿಯಲ್ಲಿ ಕೂತ್ಕೊಳಿಸ್ಬೋದು. ಸೊ ಇದೊಂದು ಟೆಕ್ನಿಕ್. ಸೊ ಈ ಟೆಕ್ನಿಕಲ್ಲಿ ಏನಾಗುತ್ತಂದರೆ ಆಸ್ಟ್ರಲ್ ಪ್ರೊಜೆಕ್ಷನ್ ಅನ್ನು ಇವನಿಗೆ ಇದರ ಬಗ್ಗೆ ಬ್ರೀಫ್ಲಿ ಆಗಿ ನೋಡ್ತಾ ಹೋಗುವಾಗ ಇದರ ಬಗ್ಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಆಗ ಅವನಿಗೆ ಗೊತ್ತಾಗ್ತದೆ ಇದು ಇಂಡಿಯಾದಲ್ಲಿ ಎಲ್ಲೂ ಕಳಿಸ್ತಾ ಇಲ್ಲ, ಇನ್ಸ್ಟೆಡ್ ಆಸ್ಟ್ರೇಲಿಯಾದಲ್ಲಿ ಒಂದು ಗುರುಜಿ ಇದ್ದಾರೆ, ಅವರು 6 months ಕೋರ್ಸ್ ಕೊಡ್ತಾರೆ ಅಬೌಟ್ ಆಸ್ಟ್ರಲ್ ಪ್ರೊಜೆಕ್ಷನ್. ಇನ್ಸ್ಟೆಡ್ ಅವರು ನಿಮಗೆ ಕಲಿಸಿ ಕೂಡ ಕೊಡ್ತಾರೆ ಹೌ ಟು ಡೂ ಇಟ್, ನಾಟ್ ಓನ್ಲಿ ವಿತ್ ಯು ಆಲ್ಸೋ ವಿತ್ ಅದರ್ಸ್ ಆಲ್ಸೋ. ಸೊ ಇದನ್ನು ಕಳಿಸಿಕೊಟ್ಟು 6 months ಈಗ ಆಸ್ಟ್ರೇಲಿಯಾಕ್ಕೆ ಹೋಗ್ಬೇಕಂತಾದ್ರೆ ಇವ ಆಸ್ಟ್ರಲ್ ಪ್ರೊಜೆಕ್ಷನ್ ಬಗ್ಗೆ ಹೇಳಿದರೆ ತಾಯಿ ತಂದೆ ಒಪ್ಪುದಂತೂ ಇಲ್ಲ. ಸೊ ಸ್ಟಡೀಸ್ ವಿಷಯದಲ್ಲಿ ಇವ ಹೇಳ್ತಾರೆ ನನಗೆ ಆ್ಯನಿಮೇಷನ್ ಕೋರ್ಸಿಗೋಸ್ಕರ ಆಸ್ಟ್ರೇಲಿಯಾಗೆ ಹೋಗ್ಲಿಕ್ಕೆ ಉಂಟು, ಪ್ಲೀಸ್ ಹೆಲ್ಪ್ ಮೀ ಅಂತ ತಂದೆ ತಾಯಿ ಹತ್ರ ರಿಕ್ವೆಸ್ಟ್ ಮಾಡುವಾಗ ಒಂದು ಸೆಕೆಂಡ್ ಕೂಡ ಥಿಂಕ್ ಮಾಡದೆ ಇಮಿಡಿಯೇಟ್ ಆಗಿ ಅವನಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ಖುಷಿಯಲ್ಲಿ ಆತನನ್ನು ಆಸ್ಟ್ರೇಲಿಯಾಗೆ ಕಳಿಸ್ತಾರೆ. ಬೈ ದೆನ್ ಈತನ ತಂಗಿಯಾದಂತಹ ಕ್ಯಾರೋಲಿನ್ ಇವಳು ಕೂಡ ಚೈನಾದಲ್ಲಿರ್ತಾಳೆ ಫಾರ್ ಸ್ಟಡೀಸ್. ಸೊ ಆಫ್ಟರ್ 6 months ಇಬ್ಬರು ಕೂಡ ರಿಟರ್ನ್ ಕೇರಳಕ್ಕೆ ಬಂದ ಮೇಲೆ ಈತನ್ನು ಯಾವಾಗಲೂ ಆಸ್ಟ್ರಲ್ ಪ್ರೊಜೆಕ್ಷನ್ ಅನ್ನ ಆತನ ಮೇಲೆ ಟ್ರೈ ಮಾಡ್ತಾ ಇದ್ದ ಕಾರಣ ಅದು ಅವನಿಗೆ ಬೋರ್ ಆಗಿರ್ತದೆ. ಸೊ ಈಗ ಅವನಿಗೆ ಆತ್ಮ ಹೋಗುವುದನ್ನು ನೋಡ್ಬೇಕಂತಾದ್ರೆ ಅದಕ್ಕೆ ಬೇರೆ ಯಾರಾದರೂ ಬೇಕು. ಸೊ ಈತ ಚೂಸ್ ಮಾಡೋದೇ ಈತನ ಫ್ಯಾಮಿಲಿಯನ್ನ, ದಟ್ ಇಸ್ ಹಿಸ್ ಡ್ಯಾಡ್, ಹಿಸ್ ಮಾಮ್, ಹಿಸ್ ಗ್ರಾನಿ ಆ್ಯಂಡ್ ಹಿಸ್ ಸಿಸ್ಟರ್. ಸೊ ಇವರನ್ನ ಈಗ ಇದಕ್ಕೆ ಒಪ್ಪಿಸ್ಬೇಕಂತಾದ್ರೆ ಇವರು ಸಾಯ್ಬೇಕು. ಸೊ ಇವರನ್ನ ಸಾಯಿಸ್ಲಿಕ್ಕೂ ಕೂಡ ಈತನೇ ಪ್ಲ್ಯಾನ್ ಮಾಡಿರ್ತಾರೆ. ಸೊ ಒಂದು ದಿವಸ ಏನಾಗುತ್ತೆ ಅಂದರೆ ದಟ್ ಈಸ್ ಆನ್ 5th of April 2017 ದಿವಸ ಈತ ತನ್ನ ತಾಯಿಯನ್ನ ತನ್ನ ರೂಮಿಗೆ ಕರ್ಕೊಂಡು ಬಂದು ನಾನೊಂದು ಗೇಮಿಂಗ್ ರಿಲೇಟೆಡ್ ಆ್ಯನಿಮೇಷನ್ ಮಾಡಿದ್ದೇನೆ, ಸೊ ಅದರ ವಿಡಿಯೋವನ್ನು ನೋಡಿ ಬನ್ನಿ ಅಂತ. ಸೊ ತಾಯಿ ಎಕ್ಸೈಟ್ಮೆಂಟಲ್ಲಿ ಬರ್ತಾರೆ ನೋಡಲಿಕ್ಕೆ ಅಂತ. ಸೊ ಈತ ಏನು ಮಾಡ್ತಾನೆ, ಅಲ್ಲಿದ್ದಂತಹ ಕೊಡಿಲಿಯನ್ನು ಇಟ್ಕೊಂಡು ಒಂದೇ ಪೆಟ್ಟು ಕೊಟ್ಟು ಆತಳ ಬಾಡಿಯನ್ನು ಪೀಸ್ ಮಾಡಿ ಮತ್ತು ಆತಳ ಬಾಡಿಯನ್ನು ಅಲ್ಲಿ ಇದ್ದಂತಹ ಬಾತ್ರೂಮಲ್ಲಿ ಇಟ್ಟು ಬಿಡ್ತಾನೆ.
ನೆಕ್ಸ್ಟ್ ಟಾರ್ಗೆಟ್ ಇದ್ದದ್ದು ತನ್ನ ತಂದೆ ತಂಗಿ. ಸೊ ಸ್ವಲ್ಪ ಸಮಯದ ನಂತರ ಅವರ ಮನೆಗೆ ಬಂದ ಮೇಲೆ ಅವರನ್ನು ಕೂಡ ಇದೇ ಸೇಮ್ ವಿಷಯ ಹೇಳಿ ಫಸ್ಟ್ ತಂದೆಯನ್ನು ಕರ್ಕೊಂಡು ಬರ್ತಾನೆ, ಬಾಡಿ ಕಟ್ ಮಾಡ್ತಾನೆ, ಕೊಂದು ಬಿಡ್ತಾನೆ. ನೆಕ್ಸ್ಟ್ ತಂಗಿಯನ್ನು ಕೂಡ ಕರೀತಾನೆ, ಸೇಮ್ ವೇ ಬಾಡಿಯನ್ನು ಪೀಸ್ ಮಾಡ್ತಾನೆ. ಆದ್ಮೇಲೆ ಸ್ವಲ್ಪ ಹೊತ್ತು ಕಾಯ್ತಾನೆ ಅವರ ಆತ್ಮ ಹೋಗುವುದನ್ನು ನೋಡಲಿಕ್ಕೆ. ಬಟ್ ಅಲ್ಲಿ ಆತ್ಮ ಯಾವುದೇ ರೀತಿಯಲ್ಲಿ ಹೋಗುವುದು ಕಾಣುವುದಿಲ್ಲ. ಇದನ್ನು ನೋಡಿ ಆತ ಥಿಂಕ್ ಮಾಡ್ತಾನೆ ಏನಂದ್ರೆ ಇವರ ಬಾಡಿಯಿಂದ ಆತ್ಮ ಹೋಗುವಂತಹ ಒಂದು ನಾ ಮಾಡಿದಂತಹ ಅಂದ್ರೆ ಇವ ಕೊಂದಂತಹ ರೀತಿ ತಪ್ಪಾಗಿರ್ಬೋದು ಅಂತ. ಸೊ ಅಲ್ಲಿ ಅಜ್ಜಿ ಇರ್ತಾರ, ಅಜ್ಜಿಯನ್ನ ಕೂಡ ಇವ ಕತ್ತಿ ಇಸ್ಕಿ ಸಾಯಿಸ್ತಾರೆ. ಸೊ ಅದು ಕೂಡ ಆದ ನಂತರ ವೇಟ್ ಮಾಡ್ತಾರೆ. ಬಟ್ 2 days ಅಂದರೆ 5th of April ಇವ ಕೊಂದದ್ದು, 6th and 7th 2 days ಕೂಡ ಆ ಬಾಡಿ ಜೊತೆ ಆ ಮನೆಯಲ್ಲೇ ಇರ್ತಾರೆ. ಆ್ಯಂಡ್ ಆ ಮನೆಯಲ್ಲಿದ್ದು ಇನ್ನು ಈ ಮನೆಯಿಂದ ಈ ಬಾಡಿಯನ್ನು ಹೊರಗೆ ಹಾಕೋದು ತುಂಬ ಕಷ್ಟ ಅಂತ. ಆ್ಯಂಡ್ ಇನ್ನು ಸ್ಮೆಲ್ ಬಂದರೆ ಎಲ್ಲರಿಗೂ ಗೊತ್ತಾಗ್ತದಂತ ಈತನೇ ಪೆಟ್ರೋಲ್ ತಂದು ಆ ಮನೆಯನ್ನು ಕಂಪ್ಲೀಟಾಗಿ ಹೊತ್ತಿಸಿ ಹಾಕ್ತಿದೆ. ಬಟ್ ಈಗ ಇವನ ಮೇಲೆ ಡೌಟ್ ಬರಬಾರ್ದಲ್ಲ, ಅದಕ್ಕೋಸ್ಕರ ಒಂದು ಡಮ್ಮಿ ಬಾಡಿಯನ್ನು ಮಾಡಿ ಇನ್ನೊಂದು ರೂಮಲ್ಲಿ ಇಟ್ಟಿರ್ತಾನೆ. ಅನ್ಫಾರ್ಚುನೇಟ್ಲಿ ಇವನ ಬಗ್ಗೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ಬೋದು ವಿದಿನ್ ಅ ಸೆಕೆಂಡ್ಸ್. ಯಾಕೆಂದರೆ ಈತ ಮಾಡಿದಂತಹ ಈ ಕೆಲಸಕ್ಕೆ ಆ ಮನೆ ಹತ್ತಿರವೇ CM ಮನೆ ಆದ ಕಾರಣ ಇಮಿಡಿಯೇಟ್ ಆಗಿ ಫೈರ್ ರೆಸ್ಕ್ಯೂ ಅವರು ಬಂದರು. ಆ ಹೊತ್ತುತ್ತಿದ್ದಂತಹ ಮನೆಯನ್ನು ಬೇಗ ಅವರು ಸರಿ ಮಾಡಿ ಕೊಟ್ಟರು. ಬಟ್ ಇರೋದೇನೆಂದರೆ ಸಪೋಸ್ ಅವ್ರು ಬರುವಾಗ ಲೇಟ್ ಆಗ್ತಿದ್ರೆ ಆ ಡಮ್ಮಿ ಬಾಡಿ ಕೂಡ ಅಲ್ಲಿ ಕರೆಕ್ಟಾಗಿ ಬರ್ನ್ ಆಗಿ ಅದು ಬಾಡಿಯೇ ಅಂತ ಅವರಿಗೆ ಫಿಕ್ಸ್ ಆಗ್ತಿತ್ತು. ಬಟ್ ಆದರೆ ಯಾವುದೇ ಆಪ್ಷನ್ ಇಲ್ಲದೆ ಅವರು ಬೇಗ ಬಂದ ಕಾರಣ ಆತ ಸಿಕ್ಕಿ ಬೀಳುವಂತಹ ವಿಷಯ ಎಲ್ಲರಿಗೂ ಗೊತ್ತಾಯ್ತು. ಈಗ ಅವನನ್ನು ಇನ್ವೆಸ್ಟಿಗೇಟ್ ಮಾಡಿದ ಮೇಲೆ ಆತನನ್ನು ಇನ್ನು ಜೈಲಿಗೆ ಕರ್ಕೊಂಡು ಹೋಗುವಂಥ ಒಂದು ಚಿಕ್ಕ ದೃಶ್ಯ ಉಂಟು. ಆ ಫೋಟೋ ಇಲ್ಲದ್ರೆ ಅದರ ವಿಡಿಯೋ ಸಿಕ್ಕಿದ್ರೆ ಅದರಲ್ಲಿ ನೋಡಿದರೆ ನೀವು ಅವನ ಮುಖದಲ್ಲಿ ಸ್ವಲ್ಪ ಕೂಡ ಒಂದು ರಿಗ್ರೆಟ್ ಇರುವುದಿಲ್ಲ. ತಂದೆ ತಾಯಿಯನ್ನು ಕೊಂದಂತಹ ನೋವು ಯಾವುದಿಲ್ಲ. ಈ ವಾಸ್ ಜಸ್ಟ್ ಫೋಕಸಿಂಗ್ ಆನ್ ದ ನೆಕ್ಸ್ಟ್ ವರ್ಕ್, ಆ ಥರ ಇತ್ತು. ಸೊ ನಾನು ಈ ವಿಷಯದಲ್ಲಿ ಹೇಳೋದೇನೆಂದರೆ ಯಾವುದೇ ರೀತಿಯ ಒಂದು ಮೆಡಿಟೇಷನ್ ಟೆಕ್ನಿಕ್ ಆಗಲಿ ಅದಕ್ಕಂತ ಒಂದು ಮಹತ್ವ ಇದೆ. ಅದು ಒಳ್ಳೆ ರೀತಿಯಲ್ಲೂ ಆಗಿರ್ಬೋದು, ಕೆಟ್ಟ ರೀತಿಯಲ್ಲೂ ಆಗಿರ್ಬೋದು. ಎಲ್ಲ ವಿಷಯದಲ್ಲೂ ನಾವು ಹೇಳುವಾಗ ಪಾಸಿಟಿವ್ ಇದ್ದರೆ ನೆಗೆಟಿವ್ ಇದೆ. ಸೊ ಮೆಡಿಟೇಷನಲ್ಲೂ ಹಾಗೆ ಪಾಸಿಟಿವ್ ಇದ್ದರೆ ನೆಗೆಟಿವಿಟಿ ಇದೆ. ಸೊ ಯಾವುದೇ ಮೆಡಿಟೇಷನನ್ನು ಟೆಕ್ನಿಕ್ಸನ್ನು ನೀವು ಒಳ್ಳೆಯದಕ್ಕೆ ಬಯಸಿದರೆ ನಿಮಗೆ ಒಳ್ಳೆಯದಾಗುತ್ತೆ. ಅದನ್ನು ಬೇಡದಕ್ಕೆ ಬಯಸಿದರೆ ಇವತ್ತು ಕರ್ಮಾಸ್ ರಿಟರ್ನ್ ನಿಮಗೆ ಗೊತ್ತು. ಆ್ಯಂಡ್ ಮೆಡಿಟೇಷನನ್ನು ನೀವು ಬೇರೆ ರೀತಿಯಲ್ಲಿ ಯೂಸ್ ಮಾಡಿದರೆ ಈ ಥರದ್ದೇ ಏಳುವತ್ತಾಗುತ್ತೆ. ಸೊ ನಿಮಗೆ ಈ ವಿಷಯ ಹೇಳ್ತಾ ಇವತ್ತಿನ ವಿಡಿಯೋಲಿ ಏನು ಮಾಡ್ತಿದ್ದೇನೆ. ಹೋಪ್ ಯು ಪೀಪಲ್ ಲೈಕ್ ದಿಸ್ ವಿಡಿಯೋ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೇನೆ. ಟಿಲ್ ದೆನ್